ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಮೊನ್ನೆ ಬೆಂಗಳೂರಿಂದ ನನಗೆ ಪರಿಚಯ ಇರ್ತಕ್ಕಂಥ ಒಬ್ಬರು ಕಸ್ಟಮರ್ ಫೋನ್ ಮಾಡ್ತಾರೆ. ಇವರು ತುಂಬ ಸಲ ನಮ್ಮಲ್ಲಿ ಕೆಲವೊಂದು ವಿಚಾರಗಳಿಗೆ ಸಜೆಷನ್ ತೆಗೆದುಕೊಂಡಿರ್ತಾರೆ. ಮೊನ್ನೆ ಇವ್ರಿಗೆ ಸಂಬಂಧಿಸಿದ ಯಾರೋ ಒಬ್ಬರು ರಿಲೇಟಿವ್ಸ್ಗೆ, ಅಂದರೆ ಪರಿಚಯಸ್ಥರಿಗೆ, ಅವರ ಮನೆಯಲ್ಲಿ ಇದ್ದಂಥ ಕಾಲೇಜು ಹುಡುಗಿ ಪ್ರೇಮ ಪ್ರಕರಣದಲ್ಲಿ ಬಿದ್ದು ಮನೆಯಲ್ಲಿ ಯಾರ ಮಾತನ್ನು ಕೇಳ್ತಾ ಇಲ್ಲ, ನಮಗೇನು ಮಾಡೋಕ್ಕಾಗ್ತಾಯಿಲ್ಲ, ಯಾಕೆ ಹೀಗಾಯಿತು ಅಂತೇಳಿ ಇವ್ರ ಹತ್ರ ಹೇಳಿದ್ದಾರೆ. ಇವರು ನನಗೆ ಫೋನ್ ಕರೆ ಮಾಡಿ ನಮ್ಮ ಪರಿಚಯದೊಬ್ಬರಿಗೆ ಈ ಥರ ಸಮಸ್ಯೆ ಆಗಿದೆ, ಕಾರಣ ಏನು, ಪರಿಹಾರ ಏನು ತಿಳಿಸಿ, ಹಾಗೆ ಜಾತಕ ಮಾಡಿಕೊಡಿ ಅಂತೇಳಿ ಕೇಳಿದರು. ಇವರ ಜನ್ಮ ದಿನಾಂಕ 28/11/2006, 9:10 ಬೆಳಿಗ್ಗೆ, ಬೆಂಗಳೂರು. ಶತಭಿಷ ನಕ್ಷತ್ರ, ಕುಂಭರಾಶಿ, ರಾಹು ಜೊತೆಯಲ್ಲಿದ್ದಾರೆ. ಶನಿ ಕೇತು ಸಿಂಹ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಬುಧ ತುಲಾ ರಾಶಿಯಲ್ಲಿ, ರವಿ ಕುಜ ಗುರು ಶುಕ್ರ ವೃಶ್ಚಿಕ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಧನುರ್ಲಗ್ನ. ಇವರಿಗೆ 6.5 ವರ್ಷಗಳಿಂದಲೂ ಸಾಡೆ ಸಾತಿ ಶನಿಯ ದೋಷ ನಡೀತಾ ಇದೆ. ಇವರ ಮನೆಯಲ್ಲಿ ಆಗಲಿ ಅಥವಾ ಈ ಜಾತಕದವರಾಗಲಿ ಶನಿ ದೋಷಕ್ಕೆ ಸಂಬಂಧಿಸಿದ ಯಾವುದೇ ಪರಿಹಾರಗಳನ್ನು ಮಾಡಿಕೊಂಡಿಲ್ಲ, ಎಲ್ಲೂ ಸಹ ಕೇಳಲಿಕ್ಕೆ ಹೋಗಿಲ್ಲ. ಈ ಶನಿ ದೋಷದ ಪ್ರಭಾವದಿಂದ ಇವರು ಓದೋದನ್ನು ಬಿಟ್ಟಿದ್ದಾರೆ. ಅನ್ಯ ಧರ್ಮದ ಹುಡುಗನೊಟ್ಟಿಗೆ ಲವ್ ಮಾಡ್ತಾ ಇದ್ದಾರೆ ಅಂತೇಳಿ ಇವರು ಮಾಹಿತಿಯನ್ನು ತಿಳಿಸಿದ್ದಾರೆ. ಇದಲ್ಲದೆ ಈ ಜಾತಕರ ಜನ್ಮದ ಪ್ರಾರಂಭದಲ್ಲೇ ಕಾಲಸರ್ಪ ದೋಷ ಇದೆ. ರಾಹು ಕೇತು ಮಧ್ಯೆ ಎಲ್ಲ ಗ್ರಹಗಳು ಇರೋದ್ರಿಂದ ಕಾಲಸರ್ಪ ದೋಷ ಇದೆ. ಈ ದೋಷಕ್ಕೆ ಸಂಬಂಧಿಸಿದ ಯಾವುದೇ ಪರಿಹಾರಗಳನ್ನು ಮಾಡಿಕೊಂಡಿಲ್ಲ. ಹಾಗೆ ಇಲ್ಲಿ ವಿಶೇಷವಾದ ವಿಚಾರ ಏನು ಅಂತಂದರೆ, ಇವರ ಜನ್ಮ ದಿನಾಂಕ 28 ಆಗಿರೋದ್ರಿಂದ ಇದು ಸೂರ್ಯನ ಸಂಖ್ಯೆಗೆ ಬರೋದ್ರಿಂದ ನೇರ ವ್ಯಕ್ತಿತ್ವ, ನೇರ ಸ್ವಭಾವ, ಯಾರಿಗೂ ಬೆಲೆ ಕೊಡೋದಿಲ್ಲ, ಯಾರ ಮಾತನ್ನು ಸಹ ಅಷ್ಟಾಗಿ ಇವರು ಕಿವಿಗೆ ಹಾಕ್ಕೊಂಬೋದಿಲ್ಲ. ತಾನು ನಡೆದದ್ದೇ ದಾರಿ, ತಾನು ಅಂದ್ಕೊಂಡದ್ದೇ ವ್ಯವಹಾರ ಅನ್ನೋ ರೀತಿಲಿ ಮುಂದೆ ಹೋಗ್ತಾ ಇದ್ದಾರೆ. ಈ ಜಾತಕರು ಅಂದರೆ ಇವರ ಕುಟುಂಬದಲ್ಲಿ ತುಂಬ ಕಷ್ಟಪಟ್ಟು ಬೆಳೆಸ್ತಾ ಇದ್ದಾರೆ. ಅನಾಥ ಹುಡುಗಿ ಅಂತ ಹೇಳಿದ್ರು ತಪ್ಪೇನಿಲ್ಲ. ಅಂದರೆ ಇವರ ಮೊದಲನೇ ತಾಯಿ ಇಲ್ಲ ಅಂತೇಳಿ ಮಾಹಿತಿ. ಇವರು ಎಷ್ಟು ಪ್ರೀತಿಯಿಂದ ಸಲಿಗೆಯಿಂದ ಬೆಳೆಸ್ತಾ ಇದ್ದಾರೋ, ಈ ನೆಗೆಟಿವ್ ಟೈಮ್ಗೆ ಯಾವುದೇ ಪರಿಹಾರಗಳನ್ನು ಮಾಡ್ಕೊಂತ ಹೋದ್ರಿಂದ ಇವರ ಜಾತಕದಲ್ಲಿ ತುಂಬ ವೈಪರೀತ್ಯ ಉಂಟಾಗಿದೆ. ಪಂಚಮಾಧಿಪತಿ ಲಗ್ನದಿಂದ 5ನೇ ಅಧಿಪತಿಯಾದಂಥ ಕುಜ ಶುಕ್ರನೊಟ್ಟಿಗೆ ಇರೋದ್ರಿಂದ ತಾನು ಇಷ್ಟಪಟ್ಟ ಹುಡುಗನೊಟ್ಟಿಗೆ ತಿರುಗಾಡಲಿಕ್ಕೆ, ಪ್ರೀತಿ ಮಾಡಲಿಕ್ಕೆ ಎಲ್ಲ ಡಿಸಿಷನ್ಗೂ ಇವರು ಬಂದಿದ್ದಾರೆ. ಇವರು ನನ್ನಲ್ಲಿ ಜಾತಕದ ಪರಿಹಾರಗಳ ಬಗ್ಗೆ ಏನಾದರೂ ಮಾಡ್ಕೊಂಡಿದ್ದೀರಾ ಅಂತೇಳಿ ಕೇಳಿದಾಗ ಅವರು ಜಾತಕನೇ ಮಾಡ್ಸೋಕ್ಕೆ ಹೋಗಿಲ್ಲ, ಎಲ್ಲೂ ಕೇಳೋಕ್ಕೂ ಹೋಗಿಲ್ಲ, ಯಾವುದೇ ರೀತಿ ಪರಿಹಾರಗಳನ್ನು ಮಾಡಿಕೊಂಡಿಲ್ಲ. ಇವ್ರಿಗೆ ಜಾತಕವನ್ನು ಮಾಡಿ ಕೊರಿಯರ್ ಮುಖಾಂತರ ಅವರ ವಿಳಾಸಕ್ಕೆ ಕಳಿಸಿದ್ದೇನೆ. ಸರ್ಪದೋಷಕ್ಕೆ ಸಂಬಂಧಿಸಿದ ಪರಿಹಾರವನ್ನು ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗಪ್ರತಿಷ್ಠೆಯನ್ನು ಅಲ್ಲಿ 2 ನೈಟ್ ಇದ್ದು ಟೋಟಲ್ 3 ದಿನ ಆಗ್ತದೆ. ಶ್ರದ್ಧಾ ಭಕ್ತಿಯಿಂದ ಮಾಡಿಸ್ಕೊಂಬನ್ನಿ. ಕಾಲಸರ್ಪ ದೋಷ ಇರೋದ್ರಿಂದ ಯಾವುದೇ ಫಲಾಫಲಗಳು
ಈ ಜಾತಕರಿಗೆ ಸಿಗೋದಿಲ್ಲ, ಯಾರ ಮಾತಿಗೂ ಬೆಲೆಯನ್ನು ಕೊಡೋದಿಲ್ಲ ಅಂತೇಳಿ ತಿಳಿಸಿದ್ದೇನೆ. ಹಾಗೆ ಸಾಡೆ ಸಾತಿ ಶನಿ ಭಗವಾನರ ದೋಷ ಇರೋದರಿಂದ ಶನಿವಾರಗಳಂದು ಶನಿ ಭಗವಾನವರಿಗೆ ಬನ್ನಿ ಪತ್ರೆ, ಬಿಲ್ವ ಪತ್ರೆ, ಪೂಜಾ ಸಾಮಗ್ರಿಗಳೊಂದಿಗೆ ದೇವಸ್ಥಾನಕ್ಕೆ ಹೋಗಿ 8 ಸುತ್ತು ಪ್ರದಕ್ಷಿಣೆ ಹಾಕಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಈ ಸ್ತೋತ್ರವನ್ನು ಜಪಿಸೋದು ಒಳ್ಳೆಯದು. ಅನಂತರ ಬನ್ನಿ ಪತ್ರೆ, ಬಿಲ್ವ ಪತ್ರೆ, ಪೂಜಾ ಸಾಮಗ್ರಿಗಳನ್ನು ದೇವರಿಗೆ ಅರ್ಪಣೆ ಮಾಡಿ, ಈಚೆ ಕಡೆ ಅಗ್ನಿಕುಂಡ ಇರ್ತದೆ, ಅದರಲ್ಲಿ ಎಳದೀಪ ಹಚ್ಚತಕ್ಕಂಥದ್ದು, ದೇವಸ್ಥಾನದಲ್ಲಿ ನಿಂತುಕೊಂಡು ಪೂಜೆ ಮಾಡಿಸೋದು ಶುಭಪ್ರದ. ಅಲ್ಲೇ ನವಗ್ರಹಗಳ ಸಾನ್ನಿಧ್ಯ ಇದ್ದರೆ 9 ಸುತ್ತು ಪ್ರದಕ್ಷಿಣೆ ಹಾಕಿ ಪ್ರಾರ್ಥನೆ ಮಾಡ್ಕೋಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಓಂ ನಮಃ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಭ್ಯಶ್ಚ ರಾಹುವೇ ಕೇತುವೆ ನಮಃ ಈ ಸ್ತೋತ್ರವನ್ನು ಜಪಿಸೋದು ಒಳ್ಳೆಯದು. ಇಡೀ ಕುಟುಂಬವೇ ಈ ಹುಡುಗಿ ಮಾಡ್ತಾ ಇರೋ ವಿಪರೀತವಾದಂಥ ಆಟ, ಕುಟುಂಬದಲ್ಲಿ ಯಾರ ಮಾತನ್ನು ಕೇಳದೇ ಇರೋದಕ್ಕೆ ಇಡೀ ಕುಟುಂಬವೇ ಗಾಬರಿಯಾಗಿದೆ. ಈ ಪರಿಹಾರ ಮಾಡ್ಕೊಳ್ಳಿ ಅಂತೇಳಿ ಅವರಿಗೆ ಸಲಹೆಯನ್ನು ಕೊಟ್ಟಿದ್ದೇನೆ. ಹಾಗಾಗಿ ಅವರು ಆದಷ್ಟು ಬೇಗ ಮಾಡ್ಕೊತೀವಿ ಅಂತ ಹೇಳಿದ್ದಾರೆ. ವೀಕ್ಷಕರೇ, ಯಾರೇ ಆಗಲಿ ಆಯಾ ಸಮಯದಲ್ಲಿ ಅದಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೊಂಡ್ರೆ ಹೋದರೆ ತುಂಬ ವೈಪರೀತ್ಯವಾದ ಫಲಗಳನ್ನು ಅನುಭವಿಸ್ಬೇಕಾಗುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ನು ಒತ್ತಿ. ನಮಸ್ಕಾರ.